ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಗುರುವಾರದ ವ್ಲಾಗ್. ಗುರುವಾರ ಕಾಲಾಷ್ಟಮಿ ಇತ್ತು. ಬೇರೆ ಏನು ವಿಡಿಯೋ ಮಾಡಲಿಲ್ಲ ಗುರುವಾರದ್ದು. ಇದು ಮಾತ್ರ ದೀಪ ಹಚ್ಕೊಂಬಂದರೆ, ಅಂದರೆ ನಮ್ಮೂರಲ್ಲೇ ಇರೋ ಕಾಲಭೈರೇಶ್ವರ ಸ್ವಾಮಿಗೆ ಹೋಗಿ ಬೆಲ್ಲದ ದೀಪನ ಹಚ್ಕೊಂಬಂದೆ. ಯಾವತ್ತೂ ಹಚ್ಚಿಲ್ಲ ನಾನು. ಇದೇ ಫಸ್ಟು ಕಾಲಾಷ್ಟಮಿ ದಿನ ಪೂಜೆ ಮಾಡ್ತಾ ಇರೋದು. ಅಂದರೆ ಯಾವುದ್ರ ಬಗ್ಗೆನೇ ಆಗಲಿ ನಾವು ತಿಳ್ಕೊಂಡಾಗ ಮಾತ್ರ ಅಲ್ವಾ ಅದ್ರ ಬೆಲೆ ಏನು, ಅದ್ರ ಮಹತ್ವವೇನು ಅಂತ ಗೊತ್ತಾಗೋದು. ಹಂಗಾಗಿ ನಾನು ಕಾಲಾಷ್ಟಮಿ ಅಂತ ಕೇಳಿದ್ದೆ, ಆದರೆ ಆವತ್ತು ತುಂಬ ಶ್ರೇಷ್ಠ ಪೂಜೆಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮೂರಲ್ಲೂ ಯಾರೂ ಮಾಡಲ್ಲ ಕಾಲಾಷ್ಟಮಿನ, ಸೆಲೆಬ್ರೇಟ್ ಮಾಡಲ್ಲ. ನಾನು ಅಲ್ಲಿ ಇಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ, ಕಾಲಾಷ್ಟಮಿ ತುಂಬ ಒಳ್ಳೆಯ ದಿನ, ಅವತ್ತು ದೀಪ ಎಲ್ಲ ಹಚ್ಚಿದ್ರೆ ಒಳ್ಳೆಯದು ಕಾಲಭೈರೇಶ್ವರನಿಗೆ ಅಂತ ಇದ್ರು. ಅದರಲ್ಲೂ ನಮಗೆ ಏನು ಕಾಲಕ್ಕೆ, ಯಾವ ಕಾಲಕ್ಕೆ ಏನಾಗಬೇಕು ಅದಂತೂ ಒಂದೂ ಆಗ್ತಿಲ್ಲ ಇದುವರೆಗೂ. ನಮ್ಮ ಲೈಫಲ್ಲಿ ಏನೂ ಆಗಿಲ್ಲ. ಎಲ್ಲಾದರೂ ಲೇಟಾದರೂ ಏನೋ ನಾವು ಅಂದ್ಕೊಂಡಿದ್ದು ಏನೂ ಆಗ್ತಿಲ್ಲ. ಹಂಗಾಗಿ ನಾನು ಏನೋ ಸ್ವಲ್ಪ ನಮ್ಮ ಕರ್ಮನೂ ಕಳಿಬೇಕಲ್ವ, ಹಂಗಾಗಿ ಹೋಗಲಿ ಮಾಡೋಣ ಅಂತ ಫಸ್ಟ್ ಟೈಮ್ ಇವತ್ತು ಕಾಲಾಷ್ಟಮಿ ದಿನ ನಾನು ಪೂಜೆ ಮಾಡಿದ್ದು ಫಸ್ಟ್ ಟೈಮು. ಗುರುವಾರ ಬೇರೆ ಬಂದಿತ್ತಲ್ವ, ಹಂಗಾಗಿ ಮನೆಯಲ್ಲೆಲ್ಲ ಪೂಜೆ ಆಗಿತ್ತು. ನಾನು ಮನೆಯಲ್ಲಿ ನಮಸ್ಕಾರ ಮಾಡಿಕೊಂಡು, ನಮ್ಮೂರಲ್ಲಿ ಇದೇ ಕಾಲಭೈರೇಶ್ವರ ಸ್ವಾಮಿನ ರೀಸೆಂಟಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಶ್ವರನ ದೇವಸ್ಥಾನದ ಹತ್ರ. ಹಾಗಾಗಿ ಹೋಗಿ ಬೆಲ್ಲದ ಆರತಿನ ಬೆಳ್ಕೊಂಬಂದೆ ಕಾಲಭೈರೇಶ್ವರ ಸ್ವಾಮಿಗೆ. ತುಪ್ಪ ಎಲ್ಲ ಒಂಥರ ಗಟ್ಟಿಯಾಗಿಬಿಟ್ಟಿತ್ತು, ಅದಕ್ಕೆ ಎಲ್ಲ ಬಿಸಿನೀರಲ್ಲಿ ಇದು ಮಾಡಿದ್ದೀನಿ. ನೋಡಿ, ನಮ್ಮೂರು ಈಶ್ವರನ ದೇವಸ್ಥಾನದ ಹತ್ರ ಬಂದೆ. ಯಾರೂ ಇಲ್ಲ, ಒಬ್ಬರು ಇಲ್ಲ. ಇವತ್ತು ಏನೋ ಒಂದೊಂದು ದಿನ ಕಾಲಾಷ್ಟಮಿ ದಿನ ಒಬ್ಬೊಬ್ಬರು ಪೂಜೆನ ಮಾಡಿಸ್ತಿರ್ತಾರೆ. ಸಾಮಾನ್ಯವಾಗಿ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಕಾಲಾಷ್ಟಮಿ ಏನು ಎತ್ತ ಅಂತ. ಹಂಗಾಗಿ ಯಾರು ಒಬ್ಬರು ಇರಲಿಲ್ಲ ದೇವಸ್ಥಾನದ ಹತ್ರ. ನಾನು ಒಬ್ಬಳೇ ಇದ್ದಿದ್ದು. ನಾನು ಹೋಗಿ ಬರೋವರೆಗೂ ಯಾರೂ ಬರಲೇ ಇಲ್ಲ. ನಾನು ನೋಡಿದೆ ಯಾರಾದರೂ ಬರ್ತಾರಾ ಪೂಜೆಗೆ ಅಂತ, ಯಾರೂ ಬರಲಿಲ್ಲ. ಹಂಗಾಗಿ ನಾನು ಇವತ್ತು ಅಡಿಕೆ ಪ್ಲೇಟು ಸಿಗಲಿಲ್ಲ, ಊರಲ್ಲೂ ಸಿಗಲಿಲ್ಲ. ಹಂಗಾಗಿ ನಮ್ಮ ಗಿಡದಲ್ಲೇ ಬಾಳೆ ಎಲೆ ಇತ್ತು, ಬಾಳೆ ಎಲೆನ ತೊಗೊಂಡೋಗಿ ಕಾಲಾಷ್ಟಮಿ ಕಾಲಭೈರೇಶ್ವರನಿಗೆ ದೀಪನ ಹಚ್ಕೊಂಡು ಬಂದೆ. ಅಡಿಕೆ ಪ್ಲೇಟು ಸಿಗಲಿಲ್ಲ, ಮತ್ತು ಮೋದಕದ ಎಲೆ ಅದೂ ಸಿಗಲಿಲ್ಲ. ಹಾಗಾಗಿ ಬಾಳೆ ಎಲೆನೇ ಇಟ್ಟೆ. ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಬೆಲ್ಲದಚ್ಚಿ ಇಟ್ಟು, ಅದಕ್ಕೆ ಹೂವು ಎಲ್ಲ ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ತುಪ್ಪದ ಬತ್ತಿ ಹಾಕ್ಬಿಟ್ಟು ದೀಪನ ಹಚ್ಕೊಂಡು ಬಂದೆ. ಹಾಗೆ ಅಲ್ಲಿರೋ ದೇವ್ರಿಗೆಲ್ಲ ಮಾಡಿದೆ. ಕಾಲಾಷ್ಟಮಿ ಇದೆ, ಕಾಲಭೈರೇಶ್ವರ ಇದೆ, ಇನ್ನೇನಪ್ಪ ದಕ್ಷಿಣಾಮೂರ್ತಿ ಇದೆ, ಬ್ರಹ್ಮದೇವರು ಇದೆ, ಮತ್ತು ಚಂಡಿಕಾ ಪರಮೇಶ್ವರಿ ಏನು ಅದು ಇದೆ, ಮತ್ತು ಇನ್ನೊಂದು ದೇವರು ಏನೋ ಇದೆ. ರೀಸೆಂಟಾಗಿ ಒಂದು 5 ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ನೋಡಿ, ಇದೆ ಕಾಲಭೈರೇಶ್ವರ ಸ್ವಾಮಿ. ನಾನು ಮೇಯ್ನಾಗಿ ಎಲ್ಲ ದೇವ್ರಿಗೂ ಮಾಡಿದೆ. ಅಲ್ಲಿ ಎಲ್ಲ ದೇವ್ರಿಗೂ ಆರತಿನ ಬೆಳಗ್ಬಿಟ್ಟು ಲಾಸ್ಟಲ್ಲಿ ಕಾಲಭೈರೇಶ್ವರ ಸ್ವಾಮಿ ಹತ್ರ ಇಟ್ಬಿಟ್ಟು ಬಂದೆ ದೀಪನ. ನೆನ್ನೆ ಫುಲ್ ಇತ್ತು. ನೆನ್ನೆ ನೈಟು ಸ್ಟಾರ್ಟ್ ಆಗಿದ್ದು ವಾರದ ನೈಟ್ವರೆಗೂ. ಹಂಗಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆನ ಮಾಡ್ಬೋದಾಗಿತ್ತು, ಕಾಲಾಷ್ಟಮಿ ಪೂಜೆನ. ಹಂಗಾಗಿ ನಾನು ಮಾಡಿಕೊಂಡು ಬಂದೆ. ಅಲ್ಲಿಗೆ ಸ್ಟಾಪ್ ಮಾಡಿದೆ, ಥರ್ಸ್ಡೇ ಅಲ್ಲಿಗೆ ಸ್ಟಾಪ್ ಮಾಡಿದೆ ವಿಡಿಯೋನ. ಇದು ಫ್ರೈಡೇ. ಫ್ರೆಂಡ್ಸ್, ನಾನು ಅದೇ 4ನೇ ವಾರ. ನಿನ್ನೆ ವೈಭವಲಕ್ಷ್ಮಿ ಪೂಜೆಯ 4ನೇ ವಾರ ನಿನ್ನೆ. ಹಂಗಾಗಿ ಇವತ್ತು ಮಧ್ಯಾಹ್ನನೇ ಮಳೆ ಬರ್ತಿತ್ತು. ಇದು ಬೆಳಗ್ಗೆನೇ ವಿಡಿಯೋ ಮಾಡಲಿಲ್ಲ, ಮಧ್ಯಾಹ್ನ ಮಾಡಿದೆ. ನೋಡಿ, ಮಧ್ಯಾಹ್ನನೇ ಮಳೆ ಬರ್ತಿತ್ತು. ಎಲ್ಲ ತೊಳೆದು, ಎಲ್ಲ ರಂಗೋಲಿ ಹಾಕಿದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು. ಬೆಳಗ್ಗೆನೇ ತೊಳೆದು ಎಲ್ಲ ರಂಗೋಲಿ ಹಾಕಿದೆ. ಇದನ್ನೆಲ್ಲ ರೆಡಿ ಮಾಡಾದಮೇಲೆ ನಾನು ವಿಡಿಯೋ ಮಾಡಿದ್ದು. ಸ್ನಾನ ಎಲ್ಲ ಆಯಿತು. ಈಗ ದೇವ್ರ ಮನೇನ ಫಸ್ಟ್ ರೆಡಿ ಮಾಡ್ಕೊಂಬಿಡೋಣ ಅಂತ. ಶುಕ್ರವಾರ ಬೆಳಗ್ಗೆ ಏನು ಪೂಜೆ ಮಾಡಲಿಲ್ಲ, ಸಂಜೆ ಒಂದೇ ಸಾರಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಏನು ಮಾಡಿರಲಿಲ್ಲ. ಈಗ 1 ಗಂಟೆ ಏನಾಗಿತ್ತು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ. 1 ಗಂಟೆ ಮಾಡ್ಕೊಂಬಂದು ಫಸ್ಟ್ ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಕ್ಲೀನ್ ಆಗಿತ್ತು ಗುರುವಾರ. ಹಾಗಾಗಿ ಶುಕ್ರವಾರ ಹೂವು ಮಾತ್ರ ಚೇಂಜ್ ಮಾಡಿದೆ. ಇನ್ನು ವೈಭವಲಕ್ಷ್ಮಿಗೆ ಇಡೋ ದೇವ್ರ ಸಾಮಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದನ್ನೇನು ಕ್ಲೀನ್ ಮಾಡಿಲ್ಲ. ಫಸ್ಟು ದೇವ್ರ ಮನೆಗೆ ಇಲ್ಲೆಲ್ಲ ಹೂವೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಜೋಡಿಸ್ತಾ ಇದ್ದೀನಿ. ಆಮೇಲೆ ಹೋಗಿ ದೇವ್ರ ಸಾಮಾನನ್ನ, ವೈಭವಲಕ್ಷ್ಮಿ ಪೂಜೆಗೆ ಇಡೋಂಥ ದೇವ್ರ ಸಾಮಾನನ್ನ ತೊಳ್ಕೊಂಬರೋದು. ನಾನು ವೈಭವಲಕ್ಷ್ಮಿ ಪೂಜೆದು ಅದು ದೇವ್ರ ಸಾಮಾನು ವಿಸರ್ಜನೆ ಮಾಡಿದ ದಿನ ತೊಳೆಯಲ್ಲ, ಹಂಗೆ ಇಟ್ಬಿಡ್ತೀನಿ. ಅದೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿರ್ತೀನಿ. ನೆಕ್ಸ್ಟ್ ವೀಕ್ ಪೂಜೆ ಮಾಡೋವಾಗೆ ತೊಳ್ಕೊತೀನಿ. ಹೇಗಿದ್ದರೂ ತೊಳಿಬೇಕಲ್ಲ ಅಂತ ತೊಳೆಯಲ್ಲ, ಪೂಜೆ ಮಾಡುವಾಗ ತೊಳಿಬೇಕಲ್ಲ ಅಂತ ಹಾಗೆ ಇಟ್ಬಿಟ್ಟಿರ್ತೀನಿ. ಒಂದು ಕ್ಲೀನಾಗಿ ಬಟ್ಟೆಯಲ್ಲೆಲ್ಲ ಒರೆಸಿ, ಅರಿಶಿನ ಕುಂಕುಮ ಅದು ನೀರೆಲ್ಲ ಏನಾದರೂ ಇದ್ದರೆ ಎಲ್ಲ ಒರೆಸ್ಬಿಟ್ಟು ಇಟ್ಟಿರ್ತೀನಿ. ಪೂಜೆ ಮಾಡ್ಕೊಳ್ಳೋವಾಗ ಒಂದೇ ಸಾರಿ ತೊಳೆದು ಅದಕ್ಕೆ ಅಷ್ಟು ಬಟ್ಟೆ ಎಲ್ಲ ಇಟ್ಕೊಂಡು ಪೂಜೆನ ಮಾಡ್ತೀನಿ. ಇನ್ನು ಎಲ್ಲ ನೋಡಿ ತೊಳ್ಕೊಂಬಂದಿದ್ದು ಆಯಿತು. ನೋಡಿ, ಬಟ್ಟೆ ಎಲ್ಲ ಇಟ್ಟಿದ್ದಾಯಿತು. ದೀಪಕ್ಕೆ ಬತ್ತಿ ಎಲ್ಲ ಹಾಕಿ, ತುಪ್ಪದ ಬತ್ತಿ, ಆರತಿಗೆ ಬತ್ತಿ, ಮಂಗಳಾರತಿಗೆ ಬತ್ತಿ ಎಲ್ಲ ಹಾಕಿದ್ದು ಆಯಿತು.
ಇನ್ನು ಹೂವೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನೈವೇದ್ಯ ಮಾಡೋಣ ಅಂತ ಹೋದೆ. 2 ಗಂಟೆಗೆಲ್ಲ ರೆಡಿ ಮಾಡಿದ್ದೆ. ಆಮೇಲೆ 2 ಗಂಟೆಗಲ್ಲ 3 ಗಂಟೆಗೇನೋ ರೆಡಿ ಮಾಡಿದ್ದೆ. 3 ಗಂಟೆ ಮೇಲೆ ನೈವೇದ್ಯ ಮಾಡೋಣ ಅಂತ ಹೋದೆ. ಫ್ರೆಂಡ್ಸ್, ಇದು ಹೊಸ ತಂದಿದ್ದೆ ಪಾತ್ರೆ ಅಂದೆ ಅಲ್ವಾ, ಅದಕ್ಕೆ ಸ್ಟಿಕ್ಕರ್ ಅದು ಹೋಗ್ತಾನೆ ಇಲ್ಲ. ಏನಾದರೂ ಬಿಸಿ ಮಾಡಿ ಮಾಡಬೇಕು. ಲಾಸ್ಟ್ ವೀಕು ರಂಗೋಲಿ ಇನ್ನೂ ಒಂದು ಸಾರಿ ವಿಡಿಯೋ ಆಗಿಬಿಟ್ಟಿದೆ. ಲಾಸ್ಟ್ ವೀಕು ವೈಭವ ಲಕ್ಷ್ಮಿ ಪೂಜೆಗೆ ಹೊಡೆದು ತೆಂಗಿನಕಾಯಿ ಅಂದರೆ ಕೊಬ್ಬರಿ ಏನು ಮಾಡೇ ಇಲ್ಲ, ಹಾಗೇ ಇದೆ. ಅದನ್ನೇ ಇವತ್ತು ನೈವೇದ್ಯಕ್ಕೆ ಹಾಕೋಣ ಅಂತ ಇವತ್ತು ಕೋಸಂಬರಿ ಮತ್ತು ಅವಲಕ್ಕಿ ಸ್ವೀಟು, ಬಾಳೆಹಣ್ಣು, ಬೆಲ್ಲ, ಅವಲಕ್ಕಿ, ಕೊಬ್ಬರಿ ಎಲ್ಲ ಹಾಕಿ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ಹೆಸರುಬೇಳೆ ನೆನಿಟ್ಟೆ, ಹಾಗೆ ಅವಲಕ್ಕಿನೂ ನೆನೆಸಿದ್ದೀನಿ. ಈ ಸೌತೆಕಾಯಿ ಅಷ್ಟೇ ಲಾಸ್ಟ್ ವೀಕ್ ತೊಗೊಂಬಂದಿದ್ದೀವಿ. ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ. ಒಂದೇ ಒಂದಿತ್ತು, ಇದು ಲಾಸ್ಟ್ ವೀಕ್ ತಂದಿದ್ದು. ಇನ್ನು ಅಲ್ಲಿರೋದೆಲ್ಲ ನೆನ್ನೆ ತೊಗೊಂಬಂದಿದ್ದು. ಹಾಗೆ ಸೌತೆಕಾಯಿ ಎಲ್ಲ ನೆನೆಯಷ್ಟರಲ್ಲಿ ಇದೆಲ್ಲ ಸೌತೆಕಾಯಿ ಸಿಪ್ಪೆ ತೆಗೆದು ಅದನ್ನೆಲ್ಲ ಕೊಟ್ಬಿಟ್ಟು ಹಾಗೆ ರೆಡಿ ಮಾಡಿ ಇಟ್ಕೊಂಬಿಡೋಣ. ದೇವ್ರ ಸಾಮಾನು ಹೇಗೋ ರೆಡಿ ಆಯ್ತಲ್ಲ, ಇನ್ನು ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂತ ನೈವೇದ್ಯನ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕು 3 ಮಾಡಿದ್ದೆ, ಮೊಸರನ್ನ ಪ್ಲಸ್ ಇದು ಕೋಸಂಬರಿ ಪ್ರತಿ ವಾರ ಮಾಡೇ ಮಾಡ್ತೀನಿ. ಅದ್ರ ಜೊತೆ ಏನಾದರೂ ಸ್ವೀಟು ಆ ಥರ. ಲಾಸ್ಟ್ ವೀಕು ಅದೇ ಶಾವಿಗೆ ಸ್ವೀಟು, ಹಾಲು ಪಾಯಸ ಮತ್ತು ಕೋಸಂಬರಿ, ಇನ್ನೊಂದೇನು ಮೊಸರನ್ನ ಮಾಡಿದ್ದೆ. ಇವತ್ತು ಮೊಸರು ಅನ್ನ ಇಲ್ಲ, ಮೊಸರು ಬೆಳಗ್ಗೆ ಎಪ್ಪಾಕಿದೆ ಹಾಲಿಗೆ, ಅದು ಮೊಸರೇ ಆಗಿಲ್ಲ. ಹಂಗಾಗಿ ಹೋಗಲಿ ಬಿಡು ಅಂತ ಸುಮ್ಮನಾದೆ. ಹಂಗಾಗಿ ಇವತ್ತು ಕೋಸಂಬರಿ ಮತ್ತು ಅವಲಕ್ಕಿ ಎರಡನ್ನ ನೈವೇದ್ಯಕ್ಕೆ ಇಡ್ತೀನಿ. ಇನ್ನು ಇವತ್ತು 3 ಥರ ಹಣ್ಣನ್ನು ಇಡ್ತಾಯಿದ್ದೀನಿ. ಬಾಳೆಹಣ್ಣು, ಆಪಲ್ ಮತ್ತು ದಾಳಿಂಬೆ, ಪೊಮಗ್ರನೇಟ್, ಅದನ್ನು 3 ಇಡ್ತಾಯಿದ್ದೀನಿ. ಫಸ್ಟ್ ವೀಕೇನೋ ಒಂದು 5-6 ಥರ ಇಟ್ಟಿದ್ದೆ ಅನಿಸುತ್ತೆ. ಆಮೇಲೆಲ್ಲ 3 ಥರನೇ ಇಡ್ತಾಯಿದ್ದೀನಿ. ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾಯಿತು. ಇನ್ನು ಆ ಸಿಪ್ಪೆನೆಲ್ಲ ತೊಗೊಂಡೋಗಿ ಗಿಡಕ್ಕೆ ಹಾಕ್ತೀನಿ. ನಾನು ಈ ಥರ ವೇಸ್ಟ್ ಎಲ್ಲ ಕಿಚನಲ್ಲಿ ಏನೇನು ವೇಸ್ಟ್ ಆಗುತ್ತೋ ಅದನ್ನೆಲ್ಲ ತೊಗೊಂಡೋಗಿ ತೆಂಗಿನ ಮರಕ್ಕೋ, ಬಾಳೆ ಗಿಡಕ್ಕೋ ಅಥವಾ ಹೂವಿನ ಗಿಡಗಳಿಗೋ ಹಾಕ್ತೀನಿ. ನಮ್ಮ ಪಾಟಲ್ಲಿ ಏನೂ ಇಟ್ಟಿಲ್ಲ ಗಿಡ, ಹಂಗಾಗಿ ಗಿಡದ ಬುಡಕ್ಕೆ ಹಾಕ್ತೀನಿ. ಅದು ಗೊಬ್ಬರನೂ ಆಗುತ್ತಲ್ವ, ಅದಕ್ಕೆ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಈ ನಾಗೆ ಕೋಸಂಬರಿಗೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡಬೇಕಾದ್ರೆ ಆ ಥರ ಮಾಡ್ಕೊಳ್ಬೋದು. ಸ್ವಲ್ಪ ಅಲ್ವಾ, ಅದಕ್ಕೆ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕೋಸಂಬರಿ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ಎಲ್ಲ ಹಚ್ತಾಯಿದ್ದೀನಿ. ಕೋಸಂಬರಿ ಅದು ಸೌತೆಕಾಯಿ ಹಚ್ಚಿದ್ದೀನಿ. ಇನ್ನು ಕೊಬ್ಬರಿನೂ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಗ ಆಗುತ್ತೆ ನೋಡಿ ಕೋಸಂಬರಿ, ಎಷ್ಟು ತುಂಬಾ ಈಸಿ. ಅದೇ ಎಲ್ಲರೂ ಇಷ್ಟಪಡ್ತಾರೆ ಕೋಸಂಬರಿನಂತೂ, ಯಾರೂ ಬೇಡ ಅನ್ನೋದೇ ಇಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಎಷ್ಟು ಪ್ರಸಾದಕ್ಕೆಲ್ಲ ತುಂಬ ಶ್ರೇಷ್ಠ ಕೋಸಂಬರಿ. ಅದು ಈ ಥರ ಅಮ್ಮನವ್ರ ಪೂಜೆಗೆಲ್ಲ ಕೋಸಂಬರಿ ಇಷ್ಟ. ಅಂದರೆ ಕೋಸಂಬರಿ ಇಷ್ಟ ಅಂದರೆ ಅಮ್ಮನವ್ರಿಗೆಲ್ಲ ಕೋಸಂಬರಿ, ಪಾನಕ, ಮಜ್ಜಿಗೆ ಆ ಥರ ಇಷ್ಟ ಅಂತೆ. ಹಂಗಾಗಿ ಅಮ್ಮನವರ ಪೂಜೆಗಳಲ್ಲಿ ಕೋಸಂಬರಿನ ಹೆಚ್ಚಾಗಿ ಮಾಡ್ತಾರೆ. ನಾನು ಕಂಪಲ್ಸರಿ ಕೋಸಂಬರಿ ಮಾಡ್ತಾನೇ ಇದ್ದೀನಿ. ನಂದು 4ನೇ ವಾರ ಕಂಪ್ಲೀಟ್ ಆಗ್ತಿದೆ ಫ್ರೆಂಡ್ಸ್. ನನಗಂತೂ ಏನೂ ಅಡ್ಡಿ ಆತಂಕಗಳು ಬರಲಿಲ್ಲ, ಏನೂ ಆ ಥರ ಪ್ರಾಬ್ಲಮ್ಸ್ ಆ ಥರ ಏನೂ ಬರಲಿಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದೆ. ನನಗಂತೂ ಯಾವ ಥರ 4 ವಾರ ಪೂಜೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಆರಾಮಾಗಿ ಆಗ್ತಾಯಿದೆ. ಆರಾಮಾಗಂದರೆ ನಾನು ಆರಾಮ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಒಂದೊಂದು ಸಾರಿ ಮಾಡೋ ಇಂಟ್ರೆಸ್ಟು ಆ ಥರ ಏನೂ ಅನಿಸಿಲ್ಲ, ಮಾಡಬಾರ್ದು ಅಂತಲೇ ಅನಿಸ್ಲಿಲ್ಲ. ಯಾಕೆ ಮೂಡಪ್ಪ ಆಗುತ್ತೆ, ಒಂದೊಂದು ಸಾರಿ ಆಗಿತ್ತು. ಆದರೂ ನಾನು ಅದನ್ನು ತಲೆಗೆ ಹಚ್ಕೊಂಡೆ, ನಾನು ಮಾಡಿದೆ ಈ ವಾರ ಅಂತೂ. ಈ ವಾರ ಯಾಕೋ ಸ್ವಲ್ಪ ಇಂಟ್ರೆಸ್ಟು ಅಂತ, ಅದೇ ಇಂಟ್ರೆಸ್ಟ್ ತೊಗೊಂಡೇ ಮಾಡಿದೆ ಅಂತಲೇ ಹೇಳ್ಬೋದು. ಈ ವಾರ ಕೋಸಂಬರಿನೂ ರೆಡಿ ಆಯಿತು ನೋಡಿ, ಕೋಸಂಬರಿನೂ ಆಯಿತು, ಅವಲಕ್ಕಿನೂ ಆಯಿತು. ಬೆಲ್ಲ ಸ್ವಲ್ಪ ಸಾಫ್ಟಾಗಿ ಒಂಥರ ನೀರು ಥರ, ಅಂದರೆ ಮೆತ್ತಗಿದೆ, ಉದುದ್ರ ಥರ ಇಲ್ಲ. ಅದಕ್ಕೆ ಸ್ವಲ್ಪ ಕೈಯಲ್ಲಿ ಇದು ಮಾಡಿದೆ. ಬಾಳೆಹಣ್ಣು ಇನ್ನು ನೈವೇದ್ಯಕ್ಕೆ ನಮ್ಮ ಗಿಡದ ಲಾಸ್ಟ್ ವೀಕು ಕಟ್ ಮಾಡ್ಕೊಂಡಿದ್ದೆ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಇನ್ನೂ ಇತ್ತು ಬಾಳೆಹಣ್ಣು ನಮ್ಮ ಮನೇಲಿ. ಹಂಗಾಗಿ ಸ್ವಲ್ಪ ಕೊಬ್ಬರಿ ತುರಿ, ಬಾಳೆಹಣ್ಣು, ಬೆಲ್ಲ, ಅವಲಕ್ಕಿ, ಸ್ವಲ್ಪ ಏಲಕ್ಕಿ ಪೌಡರ್, ಸಕ್ಕರೆಗೆ ಏಲಕ್ಕಿನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಪ್ರಸಾದ, ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ಹೆಚ್ಚಾಗಿ ಯಾರನ್ನೂ ಕರೆಯೋದಕ್ಕೆ ಹೋಗಲಿಲ್ಲ. ಮಳೆ ಬೇರೆ ಬೀಳ್ತಿತ್ತು, ಕರೆಂಟ್ ಬೇರೆ ಇರಲಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಬೇಗ ಮಾಡಿಕೊಂಡೆ. ಆದರೆ 5:30ಗೆ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಹತ್ತತ್ರ 6 ಗಂಟೆ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಂಗಾಗಿ ಪೂಜೆನ ಮಾಡ್ತಾಯಿದ್ದೀನಿ ನೋಡಿ. ಕರೆಂಟ್ ಇಲ್ಲ,
ನಮ್ಮನೆ ಚಾರ್ಜಿಂಗ್ ಲೈಟು ಎಲ್ಲ ಖಾಲಿ ಆಗಿಬಿಡ್ತು, ಸಂಜೆಯಿಂದ ಆನಲ್ಲೇ ಇತ್ತು, ಹಾಗಾಗಿ ಖಾಲಿ ಆಗಿಬಿಡ್ತು. ಫಸ್ಟು ತುಳಸಿ ಗಿಡಕ್ಕೆ ಮತ್ತು ಹೊಸ್ಲಿಗೆ ಎಲ್ಲ ಪೂಜೆ ಮಾಡ್ಕೊಂಬಂದೆ. ಅದೇನು ವಿಡಿಯೋ ಮಾಡಲಿಲ್ಲ, ನಾನು ಹೇಳಲೂ ಇಲ್ಲ. ರಕ್ಷಾ ಇವತ್ತು ಮನೆಯಲ್ಲೇ ಇದ್ಲು, ಹೇಳಿದರೆ ಮಾಡ್ತಿದ್ಲು, ನಾನು ಮಾಡಲಿಲ್ಲ. ಮನೇಲಿ ಪೂಜೆ ಮಾಡುವಾಗ ಸ್ವಲ್ಪ ವಿಡಿಯೋ ಮಾಡಿಕೊಡಂದೆ, ಮಾಡಿದ್ಲು. ಫಸ್ಟು ತುಳಸಿ ಗಿಡಕ್ಕೆ ಬಾಗಿಲಿಗೆ ಎಲ್ಲ ಪೂಜೆ ಮಾಡ್ಕೊಂಬಂದೆ, ಮತ್ತು ಮನೇಲಿ ಪೂಜೆ ಮಾಡಿದೆ. ಮನೆಯಲ್ಲಿ ಪೂಜೆಯನ್ನು ಮಾಡಾದಮೇಲೆ ನೋಡಿ ಗಣಪತಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ವೈಭವ ಲಕ್ಷ್ಮಿ ಬಲ ಭಾಗದಲ್ಲಿ ಇಟ್ಟು ಪೂಜೆನ ಮಾಡಬೇಕಂತೆ. ನಾನು ಯಾವಾಗಲೂ ಸಗಣಿಯಲ್ಲೇ ಗಣಪತಿನ ಮಾಡ್ಕೊತೀನಿ. ಪೂಜೆ ಸಾಮಾನೆಲ್ಲ ನೋಡಿ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ. ಒಳಗಡೆ ಕೂತ್ಕೊಂಡು ಮಾಡೋದಕ್ಕಾಗಲ್ಲ, ಹಂಗಾಗಿ ಒಳಗಡೆ ಏನು ಮಾಡೋಕ್ಕಾಗಲ್ವಲ್ಲ, ಒಳಗಡೆ ಕೂತ್ಕೊಂಡು ಎಲ್ಲ ಪೂಜೆ ಎಲ್ಲ ಜೋಡ್ಸೋಕ್ಕಾಗಲ್ಲ. ಅದು ಯಾವ ಥರ ಏನಾದಮೇಲೆ ಯಾವ್ದು ಮಾಡಬೇಕೋ ಅದನ್ನೇ ಓದ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ರಕ್ಷಾ ಟಾರ್ಚ್ ಇಟ್ಕೊಂಡಿದ್ದಾಳೆ, ಹಂಗಾಗಿ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಒಂದಾದಮೇಲೆ ಒಂದನ್ನು ಮಾಡ್ತಾಯಿದ್ದೀನಿ. ಫಸ್ಟು ಗಣಪತಿ ಪೂಜೆ ಮಾಡಿ, ಗಣಪತಿಗೆ ಊದ್ಕಡ್ಡಿ ಬೆಳಗಿ ಬೆಲ್ಲದ ನೈವೇದ್ಯ ಮಾಡಿ, ಆಮೇಲೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡೋದು. ಒಂದು ಮಂತ್ರನ ಹೇಳಿಬಿಟ್ಟು ವೈಭವ ಲಕ್ಷ್ಮಿನ ಆಹ್ವಾನ ಮಾಡಬೇಕು ಫಸ್ಟು, ಆಮೇಲೆ ಗಣಪತಿ ಪೂಜೆನ ಮಾಡಬೇಕು. ಯಮ್ಮನ್ನು ಕರೆದ್ಬಿಟ್ಟು ಮನೆ ಒಳಗೆ ಇರಿಸಿ ಆಮೇಲೆ ಗಣಪತಿ ಪೂಜೆನ ಮಾಡೋದು. ಗಣಪತಿ ಪೂಜೆನ ಮಾಡಿಬಿಟ್ಟು ಆಮೇಲೆ ಕಲಶ ಪ್ರತಿಷ್ಠಾಪನೆನ ಮಾಡೋದು. ಆ ಥರ ಬುಕ್ಕಲ್ಲಿದೆ. ಅದೇ ಬುಕ್ಕಲ್ಲಿ ಓದ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಏನು ಅದು ಗೊತ್ತಾಗಲ್ಲ ಯಾವುದಾದ್ಮೇಲೆ ಏನು ಮಾಡಬೇಕು ಅಂತ. ನಾನು ಫಸ್ಟ್ ಟೈಮ್ ಇದು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿರೋದು, ಹಂಗಾಗಿ ಸ್ವಲ್ಪ 4 ವಾರದಿಂದ ಮಾಡ್ತಿದ್ರು, ನನಗೆ ನೆನಪಿಲ್ಲ ಯಾವುದಾದ್ಮೇಲೆ ಏನು ಅಂತ. ಹಾಗಾಗಿ ಬುಕ್ಕನ್ನು ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ಮನೆ ಮೇಲೆ ಒಂದು ಅಷ್ಟದಳ ಪದ್ಮರಂಗೋಲಿನ ಬರೆದು ಅದ್ರ ಮೇಲೆ ತಟ್ಟೆನ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆನ ಬರೆದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಕಳಶ ಇಟ್ಟಿದ್ದೀನಿ, ನೀರನ್ನು ಹಾಕಿ ಕಳಶ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಮತಿ ಚಕ್ರ, ಕಮಲದ ಹೂವು, ಮತ್ತು ಏನಪ್ಪ ಇದು ಏನು ಕವಡೆ ಮತ್ತು ₹1 ಕಾಯಿನೊಂದು, ಅರಿಶಿನ ಕುಂಕುಮ ಹೂವು, ಹಾಗೆ ಒಂದು ಜೊತೆ ಓಲೆನ ಅದಕ್ಕೆ ಹಾಕಿ ಇಡ್ತೀನಿ. ಮತ್ತು ಲಾವಂಚ ಬೇರು ಅದಕ್ಕೆ ಹಾಕ್ಬಿಟ್ಟು ಮತ್ತು ಒಂದು ಶ್ಲೋಕನ ಅಂದರೆ ಒಂದು ಮಂತ್ರನ ಹೇಳಿಬಿಟ್ಟು ಗಂಗೆ ಚ ಯಮುನೆ ಚ ಗೋದಾವರಿ ಸಿಂಧು ಸರಸ್ವತಿ ನರ್ಮದಾ ಕಾವೇರಿ ಅದನ್ನು ಹೇಳ್ಬಿಟ್ಟು ಮತ್ತು ಕಳಶ ಇದ್ದ ಹಿಂದೆ ನೋಡಿ ಬುಕ್ಕನ್ನು ಇಟ್ಟು ಅಥವಾ ವೈಭವ ಲಕ್ಷ್ಮಿ ಫೋಟೋ ಇದ್ದರೆ ಫೋಟೋನ ಇಟ್ಟು ಕಳಶಕ್ಕೆ ಎಲೆನ ಎಲ್ಲ ಇಟ್ಟು ಕಾಯಿ ಇಟ್ಟು ನಾನು ಬ್ಲೌಸ್ ಪೀಸ್ ಇಟ್ಟು ಪೂಜೆನ ಮಾಡ್ತಾಯಿರೋದು. ಹಾಗಾಗಿ ಎಲ್ಲ ಅಲಂಕಾರ ಮಾಡ್ತೀನಿ. ಈಗ ಗೆಜ್ಜೆ ಬತ್ತಿ, ತುಳಸಿ, ಕಣಗಲೆ ಹೂವು, ಮಲ್ಲಿಗೆ ಹೂವು ಮತ್ತು ಅರ್ಶಿನ ಕೊಂಬನ್ನು ತಾಳಿ ಥರ ಕಟ್ಟಿದ್ದೀನಿ. ಎಲ್ಲದನ್ನು ಹಾಕಿ ದೀಪ ಹಚ್ಬಿಟ್ಟು ಕಮಲದ ಹೂವಂತೂ ನನಗೆ ಸಿಗ್ತಾಯಿದೆ. ಒಂದು ವೀಕ್ ಏನೋ ಮಿಸ್ ಆಯ್ತೇನೋ ಅನಿಸುತ್ತೆ, ಇಲ್ಲ ತೊಗೊಂಬಂದಿದ್ದೆ ಅನಿಸುತ್ತೆ. ಫಸ್ಟ್ ವೀಕಿಂದ ಸಿಗ್ತಾನೆ ಇದೆ ತಾವರೆ ಹೂವು. 1 ವೀಕ್ ಮಿಸ್ ಆಗಿತ್ತು ಅನಿಸುತ್ತೆ, ನಾನು 1 ವೀಕ್ ಮಿಸ್ ಆಗಿತ್ತು, ಆಮೇಲೆ ಕಂಪಲ್ಸರಿ ತರ್ತಾಯಿದ್ದೀನಿ. ಹಾಗೆ ಎಲ್ಲ ತುಳಸಿ, ಕಣಗಲೆ ಹೂವು, ಮಲ್ಲಿಗೆ ಹೂವು ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಆಮೇಲೆ ದೀಪ ಹಚ್ತೀನಿ. ಆಮೇಲೆ ಒಂದು ಒಡವೆನೂ ಹಾಕ್ತೀನಿ, ಒಂದು ನೆಕ್ಲೇಸು, ಆ ಕಡೆ ಈ ಕಡೆ ಒಂದು ಜೊತೆ ಬಳೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಅಮ್ಮನವ್ರಿಗೆ ಜಾಸ್ತಿ ಗೋಲ್ಡ್ ಇಟ್ಟು ಮಾಡಬೇಕು ಅಂತ ಒಬ್ರು ಹೇಳ್ತಾರೆ, ಒಬ್ಬೊಬ್ಬರು ಒಂದು ಸಿಂಪಲಾಗಿ ಇಡಿ ಅಂತಾರೆ. ನಾನು ಅಲ್ಲಿಗೂ ಒಂದು ಇಯರಿಂಗ್ಸು ಕಳಶದಲ್ಲಿ ಹಾಕ್ತೀನಿ, ನೆಕ್ಲೇಸು ಒಂದು ಕತ್ತತ್ರ ಹಾಕಿರ್ತೀನಿ, ಆ ಕಡೆ ಈ ಕಡೆ ಬಳೆ ಇಟ್ಟಿರ್ತೀನಿ. ಇದನ್ನು 3 ಇಡ್ತೀನಿ, ಜಾಸ್ತಿನೂ ಇಟ್ಟಿಲ್ಲ. ಹಾಗಾಗಿ ಒಂದು 3 ಥರದ ಹಣ್ಣು ಮತ್ತು ನೈವೇದ್ಯಕ್ಕೆ ಏನು ಮಾಡ್ತೀನೋ ಅದು ಯಾವುದು ಬುಕ್ಕಲ್ಲಿ ಯಾವ ಥರ ಪ್ರೊಸೀಜರ್ಸ್ ಇರುತ್ತೋ, ಯಾವುದಾದ್ಮೇಲೆ ಏನು ಮಾಡಬೇಕೋ ಅದನ್ನು ಮಂತ್ರಗಳನ್ನು ಒಂದೊಂದೇ ಓದ್ಕೊಂಡು ಪೂಜೆಯನ್ನು ಮಾಡಿ ಮುಗಿಸ್ದೆ. ಹಾಗಾಗಿ ರಾತ್ರಿ ಕರೆಂಟು ಇಲ್ಲ, ಮಳೆ ಬೇರೆ ಬೀಳ್ತಿತ್ತು. ಅರ್ಶಿನ ಕುಂಕುಮಕ್ಕೆ ಜಾಸ್ತಿ ಜನನ ಕರೆಯೋಕ್ಕಾಗಲಿಲ್ಲ, 3 ಜನನ ಕರೆದೆ. ಹಾಗಾಗಿ ನಮ್ಮ ಮನೇಲಿ ನಾನು ರಕ್ಷಾ ಒಟ್ಟಾಗಿ 5 ಜನ ಆಯಿತು ಅಂತ ಯಾರನ್ನೂ ಕರೀಲಿಕ್ಕೆ ಹೋಗಲಿಲ್ಲ. ಇನ್ನು ಪೂಜೆ ಎಲ್ಲ ಆದಮೇಲೆ ರಾತ್ರಿ 9 ಗಂಟೆಗೆ ಆರತಿನ ಬೆಳಗಿ ಕದಲಿಸಿದ್ದೆ, ಎಲ್ಲ ಕದಲಿಸಿ ನಾಳೆ ವಿಸರ್ಜನೆ ಮಾಡೋದು ಅಂತ ಕದಲಿಸಿ ಇಟ್ಟಿರ್ತೀನಿ. ಅದನ್ನು ಏನೂ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ರಾತ್ರಿ ಫುಲ್ಲು ಕರೆಂಟೇ ಇಲ್ಲ, ಹಾಗಾಗಿ ಅದನ್ನು ವಿಡಿಯೋ ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಶುಕ್ರವಾರದ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ, ಹಾಗೆ ವೈಭವ ಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.